ಹಾಯ್ ನಮಸ್ಕಾರ. ಎಲ್ರಿಗೂ ಭಗವಂತ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಕಾಪಾಡಲಿ. ದೇವರ ಮನೆಯಿಂದನೇ ಇವತ್ತು ನಾನು ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಸಡನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಮಾಡಿರೋ ಪೂಜೆ. ಈಗ ಸುಮಾರು ಒಂದು 4 ಗಂಟೆ ನಾನು ಬ್ಲಾಗ್ ಮಾಡ್ತಾ ಇರೋದು. ಏನಂತಂದರೆ ಮನೆ ಏನೋ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಪ್ರಿಪೇರ್ ಆಗಿರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಹಾಗೆ ಮಲ್ಕೊಂಡಿದ್ದೆ, ಯೋಚನೆ ಬಂತು ಏನು ಮಾಡೋದು ಅಂತ. ಸರಿ, ದೈನಂದಿನ ಬ್ಲಾಗ್ಗಳನ್ನೇ ಮಾಡಿಬಿಡೋಣ. ಅಡುಗೆ ಆಯಿತು, ನಮ್ಮ ಲೈಫ್ ಸ್ಟೈಲ್ ಆಯಿತು, ಮತ್ತು ನಮ್ಮ ಟ್ರಾವೆಲಿಂಗ್ ಆಯಿತು, ಆಗು ಹೋಗುಗಳನ್ನು ಬ್ಲಾಗನ್ನು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತು. ಹಾಗಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ಒಂದು ಕುಕ್ಕರು ಮತ್ತು ಒಂದೆರಡು ಪಾತ್ರೆಗಳಿತ್ತು, ವಾಶ್ ಮಾಡ್ಕೊಂಡು ಬಿಡೋಣ ಅಂತ. ಸುಮಾರು 4 ಗಂಟೆ. ಚಿಕ್ಕ ಮಗ ಮಲಗಿದ್ದಾನೆ. ಮಲಗಿರೋ ಕಾರಣ ಅವನು ಎದ್ದ ತಕ್ಷಣ ಅವನಿಗೆ ಒಂಚೂರು ಅನ್ನ ಏನಾದರೂ ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕುಕ್ಕರನ್ನು ವಾಶ್ ಮಾಡಿಕೊಂಡು ಅನ್ನಕ್ಕಿಡೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತವೆ ಅಂತ ಭಾವಿಸ್ತೀನಿ. ಇವತ್ತು ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲದೇ ವಿಡಿಯೋ ಮಾಡಿರೋದ್ರಿಂದ ಅಷ್ಟಾಗಿ ಇಷ್ಟ ಆಗದೇ ಇರಬಹುದು. ಸ್ವಲ್ಪನೇ ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಮನೇನಾಗಿರ್ಬೋದು ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಿನನಿತ್ಯದ ಒಂದು ಬ್ಲಾಗ್ಗಳನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಕೂಡ ನಾನು ಭಾವಿಸಿದ್ದೀನಿ. ಈಗ ನಾನು 1 ಗ್ಲಾಸ್ ಅನ್ನಕ್ಕಿಡ್ತಾ ಇದ್ದೀನಿ. 1 ಗ್ಲಾಸ್ ಅನ್ನ ಸಾಕು. ಯಾಕಂದರೆ ಸಾಂಬಾರು ಆಲ್ರೆಡಿ ಇದೆ. ಏನು ಅಂತಂದರೆ ಸೊಪ್ಪು ಸಾರು, ಬೆಳಿಗ್ಗೆನೇ ಸೊಪ್ಪು ಸಾರು ಮತ್ತು ಏನಪ್ಪ ಅಂತಂದರೆ ಅವಲಕ್ಕಿ ಕೂಡ ಟಿಫಿನ್ ಆಗಿತ್ತು. ನಾವು ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮತ್ತು ಸ್ವಲ್ಪನೇ 1 ಗ್ಲಾಸ್ ಅಂದರೆ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ. ಚಿಕ್ಕವನು ಮಲಗಿದ್ದ, ಅವನು ಊಟ ಮಾಡಿರಲಿಲ್ಲ. ಹಾಗಾಗಿ 1 ಗ್ಲಾಸ್ ಅನ್ನ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ, ಮತ್ತು ಮಧ್ಯಾಹ್ನ ಅಂದರೆ ಈ ಸುಮಾರು 4 ಗಂಟೆ ಅವನು ಮಲಗಿ ಎದ್ದ ಮೇಲೆ ಒಂಚೂರು ಅನ್ನ ತಿಂದರೆ ಮಕ್ಕಳಿಗೆ ನೋಡಿ ಯಾವಾಗ ಎದ್ದೇಳ್ತಾರೆ ಅವ್ರಿಗೆ ಒಂಚೂರು ಊಟ ಮಾಡ್ತಾರೆ, ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು, ಜೊತೆಗೆ ಸ್ವಲ್ಪ ಸಾಂಬಾರು ಕೂಡ ಇದೆ. ಸಾಂಬಾರು ಮಾಡೋ ಅವಶ್ಯಕತೆ ಏನಿಲ್ಲ, ರೈಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಮಿಕ್ಕಿದ್ರೆ ಸಾಯಂಕಾಲಕ್ಕೂ ಕೂಡ ಆಗುತ್ತೆ. ಸೊ ಸಾಂಬಾರು ಕೂಡ ತೋರಿಸ್ತಾ ಇದ್ದೀನಿ, ಸೊಪ್ಪು ಸಾರು. ಸೊ ಮನೇನ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಸಣ್ಣ ಕಿಚನ್ನು ಮತ್ತು ಇದೆಲ್ಲ ಹಾಲು. ಹಾಗಾಗಿ ಇದು ಎಲ್ಲೆಲ್ಲೋ ಸೊ ಓಕೆ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ತರಕಾರಿ ಏನು ಮಾಡೋದು ಅಂತ ಫ್ರಿಡ್ಜಲ್ಲಿ ಹುಡುಕ್ತಾ ಇದ್ದೀನಿ. ಕೆಲವೊಂದು ತರಕಾರಿಗಳಿದೆ, ಜೊತೆಗೆ ಎಲ್ಲ ಮಸಾಲ ಐಟಮ್ಸ್ ಕೂಡ ಫ್ರಿಡ್ಜಲ್ಲೇ ಇದೆ. ಆಮೇಲೆ ಏನಪ್ಪ ಅಂತಂದರೆ ಟೊಮ್ಯಾಟೊ ಇದೆ, ಆಮೇಲೆ ಬೀನ್ಸ್ ಇದೆ, ಸೌತೆಕಾಯಿ ಇದೆ, ಬದನೆಕಾಯಿ ಇದೆ. ಏನಾದರೂ ಒಂದು ಸಾಯಂಕಾಲಕ್ಕೆ ಪಲ್ಯ ಮತ್ತು ಚಪಾತಿ ಅಥವಾ ರೊಟ್ಟಿನ ಮಾಡ್ಕೊಳ್ಬೇಕು. ಸೊ ಮಲ್ಲಿಗೆ ಪೂಜೆ ಆದಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಹಾಗೆ ಇಟ್ಟಿರೋದು. ಇದು ಬೇಸಿಗೆ ಆಗಿರೋದ್ರಿಂದ ಸರ್ಬತ್ತನ್ನು, ಅಂದರೆ ನಿಂಬೆಹಣ್ಣಿನ ಸರ್ಬತ್ತು ಮಾಡಿ ಇಟ್ಟಿರೋದು. ಯಾಕಂದರೆ ನಾವೆಲ್ಲ ಕುಡ್ದಾಯಿತು, ಆದರೆ ಚಿಕ್ಕವನು ಮಲಗಿರೋದ್ರಿಂದ ಅವನು ಎದ್ಮೇಲೆ ಕುಡಿತಾನೆ ಅಂತ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಮತ್ತು ದೊಡ್ಡ ಮಗ ಟಿ ವಿ ನೋಡ್ತಾ ಇದ್ದಾನೆ. ಸೊ ಹಾಗಾದರೆ ಇದು ಮನೆ ಎಲ್ಲಿಂದು, ಯಾವ ಊರು ಅಂತ ನೀವು ಕಮೆಂಟ್ ಮೂಲಕ ಕೇಳಿದರೆ ಖಂಡಿತ ನಾನು ಯಾವ ಊರು, ಎಲ್ಲಿಂದ ತೋರಿಸ್ತಾ ಇರೋದು, ಎಲ್ಲಿಂದ ವಿಡಿಯೋ ಮಾಡ್ತಾ ಇರೋದು ಅಂತ ಆಲ್ಮೋಸ್ಟ್ ಕೆಲವೊಬ್ಬರು ಗೆಸ್ ಮಾಡಿರ್ತೀರ ಯಾವ ಊರು ಆಗಿರ್ಬೋದು ಇದು ಅಲ್ವಾ. ಸೊ ಇಲ್ಲೊಂದು ಪ್ಲ್ಯಾಂಟ್ ಕೂಡ ಇದೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬಾಡ್ ಹೋಗ್ತಾ ಇದೆ. ನೋಡಿ, ಒಂದು ಕೊಲ್ಲೆ ಏನಂತಂದರೆ ಒಣಗೋಗಿದೆ. ಸೊ ಹಾಗೆ ಇದು ಸ್ಟಾರ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಮುಂದೆ ಹೋಗ್ತಾ ಒಳ್ಳೆ ವಿಡಿಯೋಗಳನ್ನು, ಕುಕ್ಕಿಂಗ್ ವಿಡಿಯೋಸು ಮತ್ತು ದಿನನಿತ್ಯದ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಲೈಕ್, ನಿಮ್ಮ ಕಮೆಂಟ್ಸ್ ಮೇಲೆ ನನ್ನ ಒಂದು ಚಾನಲ್ ನಿಂತಿದೆ. ಖಂಡಿತ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾವ ರೀತಿ ವೀಡಿಯೋಗಳು ಬೇಕು, ಯಾವ ಅಡುಗೆಗಳು ಇಷ್ಟ ಅಂತ ಕಮೆಂಟ್ ಮಾಡಿದ್ರೆ ಆ ಎಲ್ಲ ವೀಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಒಂದು ಚೊಕ್ಕದಾದ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಏನ್ರಿ ಮನೆ ಅಲ್ಲೆಲ್ಲ ಹಾಗೆ ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಯಾವುದೇ ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅಂತ, ಸಡನ್ನಾಗಿ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು. ರಾಯರ ವಾರ ಬೇರೆ, ಗುರುರಾಯರು ಏನಾದರೂ ಮಾಡಲಿ, ಎಲ್ಲಿಗಾದರೂ ಮುಟ್ಟಿಸ್ಲಿ ಅಂತ ಅವ್ರ ಮೇಲೆ ಭಾರ ಹಾಕಿ ಇವತ್ತು ನಾನು ದೈನಂದಿನ ಬ್ಲಾಗ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆದರೆ